ಓಂ ಗಣೇಶ ರಾಯರಿದ್ದಾರೆ. 2025 ಮಿಥುನ ರಾಶಿ ಕೊನೆಯ ವಿಡಿಯೋ. ಯಾಕೆ ಕೊನೆಯ ವಿಡಿಯೋ ಅಂದ್ರೆ, ಮಿಥುನ ರಾಶಿ ಬಗ್ಗೆ ವಿಡಿಯೋ ಮಾಡಲ್ವಾ ಅಂದ್ರೆ ಮಾಡ್ತೀನಿ. ಈ ವರ್ಷ ಮುಗೀತಿದೆ ಅಲ್ವಾ 2025, ಅದಕ್ಕೋಸ್ಕರ ಒಂದು ಕೊನೆಯ ವಿಡಿಯೋ ಅಂತ. ಈ ವಿಡಿಯೋದಲ್ಲಿ ನಾವು ಜನರಲ್ ಆಗಿ ಮಾತಾಡೋಣ. ಸೊ ನಿಮಗೂ ಉಪಯೋಗ ಆಗ್ಬೇಕು. ನಿಮ್ ಬಗ್ಗೆ ಇನ್ನು ಏನ್ ಮಾಡಿದೆ ಈ 2026 ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಹೆಚ್ಚು ನನ್ನ ಬಗ್ಗೆನೂ ಸಮ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಮತ್ತೆ ನಿಮ್ಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಇರ್ತೀನಿ. ಈ 2026 ನೀವು ನನ್ನ ಮೀಟ್ ಆಗ್ಬೋದು, ಡೈರೆಕ್ಟ್ ಆಗಿ ಮೀಟ್ ಆಗ್ಬೋದು. ಯಾವಾಗ ಎತ್ತಂತ ಅದು ಹೇಳ್ತಾ ಹೋಗ್ತೀನಿ ಲಾಸ್ಟ್ ಅಲ್ಲಿ. ಫಸ್ಟ್ ಆಫ್ ಆಲ್ 2026 ಅಲ್ಲಿ ನಿಮ್ ಲೈಫಲ್ಲಿ ಏನಾಗುತ್ತೋ ಇಲ್ಲೋ, ಫಸ್ಟ್ ಇಂಪಾರ್ಟೆಂಟ್ ವಿಚಾರ ನಿಮ್ಮ ಲೈಫಲ್ಲಿ ಫಸ್ಟ್ ನಿಮ್ಮ ಕನಸು ನನ್ಸಾಗೋದು ಮದುವೆ. ಫಸ್ಟ್ ಇಂಪಾರ್ಟೆಂಟ್ ವಿಚಾರ ನಿಮಗೆ ಮದುವೆ ಆಗುತ್ತೆ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಥುನ ರಾಶಿಯವರೇ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಯಾವಾಗ್ಲೂ ನನ್ ಕೇಳ್ತಾ ಇರ್ತೀರಾ, ಕಮೆಂಟ್ ಮಾಡ್ತೀರಾ, ಯಾವಾಗ ಮದುವೆ ಆಗುತ್ತೆ, ಯಾವಾಗ ಮದುವೆ ಆಗುತ್ತೆ, ಯಾವಾಗ ಒಳ್ಳೆ ಹುಡುಗ ಸೆಟ್ ಆಗ್ತಾನೆ, ಯಾವಾಗ ಒಳ್ಳೆ ಹುಡುಗಿ ಸೆಟ್ ಆಗ್ತಾರೆ ಅಂತ. ಖಂಡಿತ ಈ 2026 ನೀವು ಇಷ್ಟಪಟ್ಟಿರೋ ಹುಡುಗ ಹುಡುಗಿ ಸೆಟ್ ಆಗಿ ಈ 2026 ನಿಮಗೆ ಮದುವೆ ಆಗುತ್ತೆ. ಅಂಡ್ ಮೇನ್ ಆಗಿ ಹೇಳ್ಬೇಕಂದ್ರೆ, ನಿಮ್ಮನ್ನ ಮದುವೆ ಮಾಡ್ಕೊಬೇಕಂದ್ರೆ ಬೇರೆ ರಾಶಿಯವ್ರಿಗೆ ಅದೃಷ್ಟ ಇರ್ಬೇಕ್ರಿ. ಯಾಕಂದ್ರೆ ನೀವು ಮಿಥುನ ರಾಶಿ ಮಲ್ಟಿ ಟ್ಯಾಲೆಂಟ್. ಯಾಕಂದ್ರೆ ನಿಮ್ಮಲ್ಲಿ ಇಬ್ರು ಇರ್ತಾರೆ, ಒಬ್ನು ಆಕ್ಷನ್, ಇನ್ನೊಬ್ನು ತುಂಬಾ ಸಾಫ್ಟ್ ಸೈಲೆಂಟ್. ಆಯ್ತಾ? ನೀವು ಮನೆಯಲ್ಲಿ ಮಿಥುನ ರಾಶಿ ಅಂದ್ರೆ ಡಬಲ್ ಆಕ್ಷನ್. ಈ ಸಿನಿಮಾದಲ್ಲಿ ನೋಡಿರ್ತೀರಲ್ವಾ, ಎಕ್ಸಾಂಪಲ್ ಇವಾಗ ಡೆವಿಲ್ ಸಿನಿಮಾದಲ್ಲಿ ಒಬ್ನು ಹೆಂಗಿರ್ತಾನೆ, ಒಬ್ನು ತುಂಬಾ ಸಾಫ್ಟ್ ಆಗಿ ಕೂಲ್ ಆಗಿರ್ತಾನೆ, ಇನ್ನೊಬ್ನು ತುಂಬಾ ಆಂಗ್ರಿ ಆಗಿ ಇರ್ತಾನೆ. ಸೊ ಡೆವಿಲ್ ಸಿನಿಮಾದಲ್ಲಿ ಯಾವ ರೀತಿ ಇದ್ದಾರೋ, ಮಿಥುನ ರಾಶಿಯವರು ನಿಮ್ಮ ಲೈಫಲ್ಲೂ ಸೇಮ್ ನೀವು ಹಾಗೆ ಇರ್ತೀರ. ಒಬ್ರು ಆಕ್ಷನ್, ಒಬ್ರು ತುಂಬಾ ಸಾಫ್ಟ್ ಸೈಲೆಂಟ್. ಸೊ ನಿಮ್ಮನ್ನ ಮದುವೆ ಮಾಡ್ಬೇಕಂದ್ರೆ, ನಿಮ್ಮನ್ನ ಮದುವೆ ಮಾಡ್ಕೊಬೇಕಂದ್ರೆ ಬೇರೆ ರಾಶಿಯವರಿಗೆ ಅದೃಷ್ಟ ಇರಬೇಕು. ಈ ವರ್ಷ ನೀವು ಮದುವೆ ಮಾಡ್ಕೊಳಂಗಿದೆ, ತುಲಾ ರಾಶಿನ ಮದುವೆ ಮಾಡ್ಕೊಳ್ಳಿ, ಧನಸ್ಸು ರಾಶಿನ ಮದುವೆ ಮಾಡ್ಕೊಳ್ಳಿ, ಋಷಭ ರಾಶಿನ ಮದುವೆ ಮಾಡ್ಕೊಳ್ಳಿ. ಮದುವೆ ಜೀವನ ಚೆನ್ನಾಗಿರುತ್ತೆ. ಅಂಡ್ ಕನ್ಯಾ ರಾಶಿ ಓಕೆ 50-50, ಮೀನ ರಾಶಿ 50-50, ಮೇಷ ರಾಶಿ ಓಕೆ 70% ಮದುವೆ ಮಾಡ್ಕೊಬಹುದು. ಬಟ್ ನನ್ನ ಸಜೆಷನ್ ಏನಂದ್ರೆ, ನೀವು ಮದುವೆ ಮಾಡ್ಕೊಬೇಕಂತ ಫಿಕ್ಸ್ ಆಗ್ಬಿಟ್ಟೆ, ಯಾರಾದ್ರೂ ಸರಿ, ನೀವು ಗಂಡಸರಾಗಿದ್ರು ಸರಿ, ಹೆಂಗಸರಾಗಿದ್ರು ಸರಿ, ಮಿನಿಮಮ್ 30 ವಯಸ್ಸಿಗೆ ಮದುವೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಗೇನಾದ್ರೂ 30 ವಯಸ್ಸಾಗಿದ್ದೆ, ಲೇಡೀಸ್ಗೂ ಹೇಳ್ತಾ ಇದೀನಿ, ನಿಮಗೆ 30 ವಯಸ್ಸು ಯಾವಾಗ ಆಗುತ್ತೋ ಆವಾಗ ಮದುವೆ ಮಾಡ್ಕೊಳ್ಳಿ. ಅದುವರೆಗೂ ಮದುವೆ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಸ್ವಲ್ಪ ಮದುವೆ ಲೈಫ್ ಕಾಮನ್ ಆಗಿ ಮಿಥುನ ರಾಶಿ ಎಸ್ಪೆಷಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಮೃಗಶಿರ ನಕ್ಷತ್ರ 30 ವಯಸ್ಸಿಗೆ ಮಾಡ್ಕೊಳ್ಳಿ, ಪುನರ್ಸು ನಕ್ಷತ್ರ 30 ವಯಸ್ಸು ಮಾಡ್ಕೊಳ್ಳಿ. ಆರುದ್ರ ನಕ್ಷತ್ರ ನೀವು ಮಾತ್ರ ಸ್ವಲ್ಪ ಲೇಟಾಗಿ ಹೋಗಿ. ಆರುದ್ರ ನಕ್ಷತ್ರವರು ನೀವು 32ನೇ ವಯಸ್ಸು ಮದುವೆ ಮಾಡ್ಕೊಳ್ಳಿ. 32 32 ವಯಸ್ಸು ಬರೋವರೆಗೂ ಆರುದ್ರ ನಕ್ಷತ್ರಗಳು ಮದುವೆ ಮಾಡಬೇಡಿ. 32 ಶುರುವಾಯ್ತಂದ್ರೆ ಮಾಡ್ಕೊಳ್ಳಿ, 32 ಆಫ್ಟರ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಲೇಡೀಸ್ಗೂ ಹೇಳ್ತಾ ಇದೀನಿ, ನೀವು ಕೇಳ್ಬೋದು ಮನೇಲಿ ಒಪ್ಕೊಳೋದಿಲ್ಲ, ಜನ ಏನ್ ಮಾತಾಡ್ತಾರೆ, ಏನೇನೋ ಯೋಚನೆ ಮಾಡ್ಬಿಡ್ತಾರಂತ. ಯಾರು ಏನು ಮಾತಾಡಿದ್ರು ಪರವಾಗಿಲ್ಲ. ರಿಲೇಟಿವ್ಸು, ನೈಬರ್ಸು, ಫ್ರೆಂಡ್ಸು, ಕೊಲೀಗ್ಸ್ ಯಾವನ್ ಏನೇ ಮಾತಾಡ್ಕೊಳ್ಳಿ, ನೀವು 32 ವಯಸ್ಸಿಗೆ ಮದುವೆ ಆಗದೆ ಚೆನ್ನಾಗಿರುತ್ತೆ. ಮಿನಿಮಮ್ 30 ವಯಸ್ಸು, ಮ್ಯಾಕ್ಸಿಮಮ್ 32 ವಯಸ್ಸಿಗೆ ಮದುವೆ ಆಗದೆ ಮದುವೆ ಲೈಫ್ ಚೆನ್ನಾಗಿರುತ್ತೆ. ಅದು ಎಲ್ಲಾ ಮಿಥುನ ರಾಶಿಗೆ ಕಾಮನ್ ಆಗಿರೋ ಪಾಯಿಂಟ್. ಅಂಡ್ ಈ ವರ್ಷ 2026 ನೀವು ಬೌಂಡ್ರಿ ಸೆಟ್ ಮಾಡ್ಕೊಬೇಕು. ಯಾಕಂದ್ರೆ ಇಷ್ಟು ವರ್ಷ, ಲಾಸ್ಟ್ ಒಂದು 6-7 ವರ್ಷ ನಿಮ್ಮನ್ನ ತುಂಬಾ ಜನ ಅವಮಾನ ಮಾಡವ್ರೆ, ಮೋಸ ಮಾಡವ್ರೆ, ಚೀಟಿಂಗ್ ಮಾಡವ್ರೆ. ಇವೆಲ್ಲ ಕಷ್ಟ ಎಲ್ಲ ಹೊರಟೋಯ್ತು. 2025 ಓಕೆ ಬೆಟರ್ ಆಗಿತ್ತು. 2026 ಅಲ್ಲಿ ನೀವು ಟಾಪ್ ಪೊಸಿಷನ್ಗೆ ಹೋಗ್ತಾ ಇದ್ದೀರಿ. ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ನೀವು ಟಾಪ್ ಪೊಸಿಷನ್ಗೆ ಹೋಗ್ತಾ ಇದ್ದೀರಾ. ಸೊ ನಿಮಗಂತ ಬೌಂಡ್ರಿ ಸೆಟ್ ಮಾಡಿ ಇಟ್ಕೊಬೇಕು. ಯಾರಾದ್ರೂ ಬಂದು ನಿಮ್ಮನ್ನ ಮೀಟ್ ಆಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಕೊಂಡ್ಬರ್ಬೇಕು. ನಾನು ಸಾಮಾನ್ಯ ವ್ಯಕ್ತಿಗಳಿಗೂ ಹೇಳ್ತಿದ್ದೀನಿ, ನೀವು ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ರಿಚ್ ಪೀಪಲ್ ಆಗಿರ್ಲಿ, ನೀವೇನ್ ಬೇಕಾದ್ರೂ ಆಗಿರ್ಲಿ, ನಿಮ್ನ ಯಾರೆಲ್ಲ ಅವಮಾನ ಮಾಡಿದ್ರು ಅವೆಲ್ಲ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಹಂಗೆ ಫಿಕ್ಸ್ ಆಗಿರುತ್ತೆ ಸ್ಟೋರೇಜ್ ಆಗಲಿ. ಸೊ ಅವ್ರು ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಈ 2026 ನಂದು ತಪ್ಪಾಯಿತು ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ. ಬರೋವಾಗ ನೀವು ಅವ್ರನ್ನ ಮತ್ತೆ ಸೇರ್ಸ್ಕೊಬಾರ್ದು, ಅವಾಯ್ಡ್ ಮಾಡಬೇಕು.
ಆವಾಗ ಹೇಳಿದೆಲ್ಲ, ನಿಮಗಂತ ಬೌಂಡ್ರಿ ಸೆಟ್ ಮಾಡಿ ಇಟ್ಕೊಬೇಕು. ನಿಮ್ ನೋಡ್ಬೇಕಂದ್ರೆ ಒಂದು ಅಪಾಯಿಂಟ್ಮೆಂಟ್ ತಕೊಂಡ್ಬರ್ಬೇಕು. ನಿಮ್ಮ ಅಪಾಯಿಂಟ್ಮೆಂಟ್ಗೋಸ್ಕರ 1 ವರ್ಷ 2 ವರ್ಷ ವೆಯ್ಟ್ ಮಾಡಬೇಕು. ಆ ರೀತಿ ವೆಯ್ಟ್ ಮಾಡಿಸ್ಬೇಕು. ಆ ಲೆವೆಲ್ಗೆ ನೀವು 2026 ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ನಿಮ್ಮ ಲೈಫ್ ಅಷ್ಟು ಚೆನ್ನಾಗಿದೆ. ಸೊ ಮದುವೆ ಮಾಡ್ಬೇಕು ಅನ್ಕೊಂಡವ್ರಿಗೆ 2026 ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ಮದುವೆ ಮಾಡ್ಕೊಳ್ಳಿ. ಅಂಡ್ ನನ್ನ ಬಗ್ಗೆ ಕೇಳ್ತೀರಾ, ನನಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತೆ ನನ್ನ ರಾಶಿ ಬಗ್ಗೆ ಹೇಳ್ತೀನಿ. ಸಪೋಸ್ ನೀವು ಫಸ್ಟ್ ಟೈಮ್ ನೋಡ್ತಿದ್ದೆ, ನನ್ನ ಬಗ್ಗೆ ಹೇಳ್ತೀನಿ. ಸೊ ನನ್ನ ಪೂರ್ತಿ ಹೆಸರು ಜ್ಞಾನಪ್ರಕಾಶ್ ಅಂತ. ನಾನು ಬಂದು ಇರೋದು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ. ಅಂದ್ರೆ ನಮ್ಮ ಮನೆಯಿಂದ ಒಂದು 10 ಸ್ಟೆಪ್ ಆಗದೆ ಕರ್ನಾಟಕ ಬಾರ್ಡರ್. ಸೊ ನಾನು ಮಾತಾಡೋ ಸ್ಲ್ಯಾಂಗು ಪ್ಯೂರ್ ಆಗಿ ಇರೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನ್ ಪರವಾಗಿಲ್ಲ. ಅಂಡ್ ನಾನು BSc ಕಂಪ್ಯೂಟರ್ ಸೈನ್ಸ್ ಓದಿದ್ದು ಬೇರೆ, ನನ್ನ ಡ್ರೀಮ್ ಬೇರೆ ಇತ್ತು. ಬಟ್ ಡೆಸ್ಟಿನಿ ಕರ್ಮ ಅಂತ ಇರುತ್ತಲ್ವಾ, ಅದು ಬಂದು ನಾನು ಕರ್ಕೊಬಂದು ಈ ಜ್ಯೋತಿಷ್ಯಕ್ಕೆ ಬಿಟ್ಬಿಡ್ತು. ಸೊ ನಾನು ಇವಾಗ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ, ಫುಲ್ ಟೈಮ್ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ. ಇದು ಬಿಟ್ಟು ಅಡಿಷನಲಿ ಸಮ್ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇರ್ತೀನಿ. ಅಂಡ್ ಮದುವೆ ಬಗ್ಗೆ ಕೇಳ್ತೀರಾ, ನಾನಿನ್ನೂ ಸಿಂಗಲ್ಲು, ನನಗಿನ್ನೂ ಮದುವೆ ಆಗಿಲ್ಲ. ಮತ್ತೆ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫೆಬ್ರವರಿ ತಿಂಗಳು, ಈ ಬರೋ 2026 ಫೆಬ್ರವರಿ ತಿಂಗಳು ನಂದು ಬರ್ತ್ಡೇ ಇದೆ, ನಂದು ಹುಟ್ಟಿದ ಹಬ್ಬ ಬರುತ್ತೆ. ಫೆಬ್ರವರಿ ತಿಂಗಳು ನನ್ನ ಬರ್ಡೇ ಎಷ್ಟನೇ ತಾರೀಕು ಅಂತ ನೀವು ಗೆಸ್ ಮಾಡಿದೆ, ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ. ಸೊ ನೀವು ಕರೆಕ್ಟಾಗ ಇದಕ್ಕೆ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದ್ರಲ್ಲಿ ಸ್ವಲ್ಪ ಜನ ಗೆಸ್ ಮಾಡಿದ್ದಾರೆ ನನ್ನ ಬರ್ತ್ಡೇ ಏನಂತ. ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ಫೆಬ್ರವರಿ ತಿಂಗಳು ನನ್ನ ಬರ್ಡೇ ಎಷ್ಟನೇ ತಾರೀಕು ಅಂತ ಗೆಸ್ ಮಾಡಿದೆ, ನಿಮ್ಮ ಕಮೆಂಟ್ಗೆ ಸ್ವಲ್ಪ ದಿವಸದಲ್ಲಿ ರಿಪ್ಲೈ ಮಾಡ್ತೀನಿ. ನಿಮ್ಮ ಅಡ್ರೆಸ್ಸು ತಕ್ಕೊಂಡು ನಿಮಗೆ ಕೊರಿಯರ್ ಕಳಿಸ್ತೀನಿ. ಗಿಫ್ಟ್ ನಾನು ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೀನಿ, ಫ್ರೀಯಾಗಿ ಕೊಡ್ತಾ ಇದ್ದೀನಿ ಗಿಫ್ಟ್. ಆ್ಯಂಡ್ ಯಾರೋ ಒಂದು 2-3 ಮೆಂಬರ್ಸ್ ಕೇಳ್ತಾ ಇದ್ರು, ನಿಮಗಿನ್ನೂ ಮದುವೆ ಆಗಿಲ್ವಾ ಅಂತ. ನನಗಿನ್ನೂ ಮದುವೆ ಆಗಿಲ್ಲ. ನನ್ನ ಏಜು ಪ್ರೆಸೆಂಟ್ ಇವಾಗ ಏಜ್ ಬಂದು 29. ಪ್ರೆಸೆಂಟ್ ನನ್ನ ಏಜು 29 ಬರುತ್ತೆ. ಫೆಬ್ರವರಿ ತಿಂಗಳು ನನಗೆ 30ನೇ ವರ್ಷ. ಫೆಬ್ರವರಿ ತಿಂಗಳು 30ನೇ ವಯಸ್ಸು, 30 ಇಯರ್ಸ್ ಶುರುವಾಗುತ್ತೆ. ಫೆಬ್ರವರಿ ತಿಂಗಳು ಬಂದೆ 30ನೇ ವಯಸ್ಸು ಶುರುವಾಗುತ್ತೆ. ಅದು ನನ್ನ ಬರ್ಡೇ ಎಷ್ಟನೇ ತಾರೀಕು ಅಂತ ನೀವು ಗೆಸ್ ಮಾಡಿ ಹೇಳಿದ್ರೆ ನಿಮಗೆ ಗಿಫ್ಟ್ ಕೊಡ್ತೀನಿ. ಓಕೆನಾ? ಸರಿ, ಓಕೆ, ನೆಕ್ಸ್ಟ್ ಟಾಪಿಕ್ ಮಾತಾಡೋಣ. ಸೊ ಈ ವರ್ಷ ಅಂತಲ್ಲ, ನೀವು ಮಾಡಿರೋ ಕರ್ಮ ಪಾಪ ಎಲ್ಲ ಕಲಿಬೇಕಂದ್ರೆ ಒಂದು ರೆಮಿಡಿ ಹೇಳ್ತೀನಿ. ಈ ರೆಮಿಡಿ ಕಂಪಲ್ಸರಿ ಮಾಡಬೇಕು. ಈ 2026 ನೀವೇನು ಮಾಡ್ತಿರೋ ಬಿಡ್ತಿರೋ, ಈ ರೆಮಿಡಿ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಏನು ಮಾಡಬೇಕಂದ್ರೆ, ಭಾನುವಾರ, ಈ ಜನವರಿ ತಿಂಗಳು ಯಾವುದನ್ನ ಒಂದು ಭಾನುವಾರ ನೀವು ಫಾಸ್ಟಿಂಗ್ ಇರಬೇಕು. ಅಂದ್ರೆ ನೀವು ಉಪವಾಸ ಇರಬೇಕು. ನೀವೇನು ತಿನ್ನಬಾರ್ದು. ಯಾವ್ದಾರ ಒಂದು ಭಾನುವಾರ ಚೂಸ್ ಮಾಡಿ ಇಟ್ಕೊಳ್ಳಿ. ಭಾನುವಾರ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆ ಒಂದು 7 ಗಂಟೆ 8 ರಾತ್ರಿ ತಿನ್ಕೊಂಬಿಡಿ. ಬೆಳಿಗ್ಗೆಯಿಂದ ರಾತ್ರಿ 8 ಗಂಟೆ 9 ಗಂಟೆವರೆಗೂ ನೀವು ಊಟ ತಿನ್ನಬಾರ್ದು. ಬರೀ ನೀರು, ಫ್ರೂಟ್ಸು, ಜ್ಯೂಸು, ಟೀ, ಕಾಫಿ, ಇದು ಮಾತ್ರ, ಓನ್ಲಿ ಡ್ರಿಂಕ್ಸ್ ಐಟಮ್ ಮಾತ್ರ ಕುಡಿಬೇಕು. ಊಟ ಏನೋ ತಿನ್ನಬಾರ್ದು, ಸ್ನ್ಯಾಕ್ಸು ತಿನ್ನಬಾರ್ದು, ಊಟನೇ ತಿನ್ನಬಾರ್ದು. ಆ ರೀತಿ ಜನವರಿ ತಿಂಗಳು ಯಾವ್ದಾರ ಒಂದು ಭಾನುವಾರ ಮಾಡಿ ನೋಡಿ. ನಿಮ್ಗಿರೋ ಓದ್ ಜನ್ಮದಲ್ಲಿ ಏನಾದ್ರು ನೀವು ಪಾಪ ಮಾಡಿದ್ದೆ, ಈ ಜನ್ಮದಲ್ಲಿ ನಿಮಗೆ ತಲೆದ್ರೆ ಏನಾದ್ರು ಬ್ಯಾಡ್ ಕರ್ಮ ಎಫೆಕ್ಟ್ ಆಗಿದ್ರೆ, ನಿಮ್ ಲೈಫಲ್ಲಿ ನಿಮ್ಗಿರೋ ಎಲ್ಲ ಕರ್ಮ ರಿಮೂವ್ ಆಗ್ಬಿಡುತ್ತೆ. ಮಿಸ್ ಮಾಡಿದಿರಾ ಈ ಪರಿಹಾರ ಎಲ್ಲರೂ ಮಾಡಿ. ಒಂದೇ ಒಂದು ದಿವಸ ಇದು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮ ಲೈಫ್ ತುಂಬಾ ಚೇಂಜ್ ಆಗುತ್ತೆ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾನು ಮಾಡಿ ಆ ಎಕ್ಸ್ಪೀರಿಯನ್ಸ್ ರಿಸಲ್ಟ್ ಬಂದ್ಮೇಲೆ ನಿಮ್ಗೋಸ್ಕರ ತಿಳಿಸ್ತಾ ಇದ್ದೀನಿ. ಯಾವ್ದಾರ ಒಂದು ಭಾನುವಾರ ಉಪವಾಸ ಮಾಡಿ, ಮಾರ್ನಿಂಗ್ ಟು ನೈಟ್ ವರೆಗೂ ಏನು ಊಟ ತಿನ್ಬೇಡಿ, ಬರೀ ಡ್ರಿಂಕ್ಸು, ಟೀ, ಕಾಫಿ, ಜ್ಯೂಸು ಇದು ಮಾತ್ರ ಕುಡೀರಿ, ನೀರು, ಬೇರೆ ಏನು ಬೇಕಾಗಿಲ್ಲ. ಆ ರೀತಿ ಮಾಡಿ ನೋಡಿ, ಖಂಡಿತ ನಿಮ್ಗಿರೋ ಎಲ್ಲ ಕರ್ಮ ರಿಮೂವ್ ಆಗ್ಬಿಡುತ್ತೆ. ನೆಕ್ಸ್ಟು, ಈ ವರ್ಷ ಯಾವ್ದನ್ನ ಒಂದು ಶನಿವಾರ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀವು ಒಂದು ದಾನ ಮಾಡಬೇಕು. ಏನ್ ದಾನ ಮಾಡ್ಬೇಕಂದ್ರೆ, ಇವಾಗ ನಿಮ್ಮ ಜಾತಕ ಪ್ರಕಾರ, ಗೋಚರ ಪ್ರಕಾರ ಶನಿ ಗ್ರಹ 10ನೇ ಮನೆಗಿದೆ. ಶನಿ ಅಂದ್ರೆ ಯಾರು ಗೊತ್ತಾ? ಬೇಸಿಕ್ ಆಗಿ
ವಯಸ್ಸಲ್ಲಿ ನಿಮಗಂತ ದೊಡ್ಡವರು ಅಂದ್ರೆ ಒಂದು ಅಜ್ಜ ಏಜ್ ಅಲ್ಲಿ ಇರೋರು, ಒಂದು ಗ್ರ್ಯಾಂಡ್ ಫಾದರ್ ಏಜ್ ಅಲ್ಲಿ ಇರೋರು, ಅವ್ರಿಗೆ ಒಂದು 80 ವಯಸ್ಸು 90 ವಯಸ್ಸು ಆಗಿರ್ತಾರಲ್ವಾ, ಅವ್ರನ್ನ ಶನಿ ಗ್ರಹ ಅವ್ರ ಜೊತೆ ಕನೆಕ್ಟ್ ಮಾಡ್ತಾರೆ. ಈ 2026 ನಿಮ್ಮ ಲೈಫು, ನಿಮ್ಮ ಕೆರಿಯರು, ನಿಮ್ಮ ಸ್ಟೇಟಸ್ ಎಲ್ಲ ಗ್ರೋತ್ ಆಗ್ಬೇಕಂದ್ರೆ ಈ ಪರಿಹಾರ ಯಾವ್ದನ್ನ ಒಂದು ಶನಿವಾರ ಮಾಡಿ. ನಿಮ್ಗೆ ಓಕೆ ಅಂದ್ರೆ 4 ತಿಂಗಳಿಗೆ ಒಂದ್ಸರಿ ಮಾಡ್ಬೋದು, ಇಲ್ಲ ಅಂದ್ರೆ ಯಾವ್ದನ್ನ ಒಂದು ಶನಿವಾರ, ಜನವರಿ ತಿಂಗಳಿಗೆ ಯಾವ್ದನ್ನ ಒಂದು ಶನಿವಾರ ಈ ಪರಿಹಾರ ಮಾಡಿ. ಆ ಈ ಕಾರ್ಪೊರೇಷನ್ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಶನಿ ಗ್ರಹ ಅಂತ ಯಾರು ಗೊತ್ತಾ? ಇವಾಗ ಎಕ್ಸಾಂಪಲ್ ನೀವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿರ್ತೀರಿ, ಬಸ್ ಸ್ಟ್ಯಾಂಡ್ ಇಲ್ಲ ನಿಮ್ಮ ಮನೆ ಹತ್ರ ನಿಂತ್ಕೊಂಡಿರ್ತೀರಿ, ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಡ್ರೈನೇಜ್ ಕ್ಲೀನ್ ಮಾಡಕ್ ಬರ್ತಾರಲ್ವಾ, ಡ್ರೈನೇಜ್ ಕ್ಲೀನ್ ಮಾಡೋರು, ಮತ್ತೆ ಈ ಡಸ್ಟ್ಬಿನ್ ಎತ್ಕೊಂಡು ಹೋಗೋರು, ಕಾರ್ಪೊರೇಷನ್ ಕೆಲಸ ಮಾಡೋರು, ರೋಡ್ ಗುಡ್ಸೋರು, ಕ್ಲೀನ್ ಮಾಡೋರು, ಮತ್ತೆ ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗೋರು, ಅಂದ್ರೆ ಅವ್ರು ನೋಡ್ದೆ ಹೆಂಗಿರುತ್ತೆ ಅಂದ್ರೆ ಅಲೆ ಬಟ್ಟೆ ಹಾಕೊಂಡು ಅವ್ರ ಹತ್ರ ನಿಂತ್ಕೊಂಡೆ ಆಗೋದಿಲ್ಲ, ನಮ್ ಕೈಲಿ ಆಗೋದಿಲ್ಲ, ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ, ತುಂಬಾ ಗಲೀಜಾಗಿರ್ತಾರೆ. ಅವ್ರಿಗೆ ನೀವು ಗನ್ಸ್, ಸಪೋಸ್ ಅವ್ರೇನಾದ್ರು ನಿಮ್ಗೆ ಕಾಣಿಸ್ದೆ ಅವ್ರಿಗೆ ನೀವು ದಾನ ಮಾಡ್ಬೇಕು. ಏನ್ ದಾನ ಮಾಡ್ಬೇಕಂದ್ರೆ, ಫಸ್ಟ್ ಅವ್ರೇನಾದ್ರು ಗಂಡಸರಾಗಿದ್ದೆ ಅವ್ರಿಗೆ ಒಂದು ಲೈಟ್ ಬ್ಲೂ, ನೀಲಿ ಕಲರು ಶರ್ಟ್ ತಕೊಡಿ, ಶರ್ಟು ಇಲ್ಲ ಟಿ ಶರ್ಟ್ ತಕೊಡಿ. ಲೇಡೀಸ್ ಆಗಿದ್ರೆ ಅವ್ರಿಗೆ ನೀವು ಏನ್ ಮಾಡ್ತೀರ ಅಂದ್ರೆ ಒಂದು ಸ್ಯಾರಿ ತಕೊಡಿ, ಇಲ್ಲ ಒಂದು ಡ್ರೆಸ್ ತಕೊಡಿ. ಸ್ವಲ್ಪ ಜನ ತಕ್ಕೊಂತಾರೆ, ಸ್ವಲ್ಪ ಜನ ತಕೊಳ್ಳೋದಿಲ್ಲ. ಪಾಸಿಬಲ್ ಇದ್ರೆ ಆಗದಷ್ಟು ಟ್ರೈ ಮಾಡಿ. ಈ ವರ್ಷದಲ್ಲಿ ಯಾವಾಗಾದ್ರೂ ಮಾಡ್ಬೋದು, ಅದು ಜನವರಿ ತಿಂಗಳೇ ಶುರು ಮಾಡಿ. ಈ 2026 ಪೂರ್ತಿ ನಿಮ್ಮ ಲೈಫು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಗಂಡಸರಾಗಿದ್ದೆ ಅವ್ರಿಗೇನಾದ್ರೂ ಬ್ಲೂ ಕಲರ್ ಶರ್ಟು, ಟಿ ಶರ್ಟು, ಲೈಕ್ ಲುಂಗಿ ಅದನ್ನ ತಕೊಡಿ. ಲೇಡೀಸ್ಗೆ ಡ್ರೆಸ್ಸು ಇಲ್ಲಾಂದ್ರೆ ಸ್ಯಾರಿ ತಕ್ಕೊಡಿ. ಯಾರಿಗೆ ಅಂದ್ರೆ ಇಷ್ಟು ತಿಳಿದಂಗೆ ಈ ಕಾರ್ಪೊರೇಷನ್ ಕೆಲಸ ಮಾಡೋರು, ಈ ರೋಡ್ ಕ್ಲೀನ್ ಮಾಡೋರು, ಡ್ರೈನೇಜ್ ಕ್ಲೀನ್ ಮಾಡೋರು, ಈ ಕಸ ಗುಡ್ಸೋರು, ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗೋರು, ಅವ್ರು ನೋಡ್ದೆ ಒಂಥರ ತುಂಬಾ ಗಲೀಜಾಗಿರುತ್ತೆ. ಅವ್ರ ಗಲೀಜಾಗ ಅವ್ರೇ ಅಂದ್ಬಿಟ್ಟು ನೀವು ಅವ್ರನ್ನ ಗೇಲಿ ಮಾಡಬಾರ್ದು, ಯಾಕಂದ್ರೆ ಅಲ್ಲಿರೋದು ಶನಿ ಗ್ರಹ. ಶನಿ ಗ್ರಹ ಯಾವಾಗ್ಲೂ ಹಂಗೆ ಇರುತ್ತೆ, ನೋಡಕ್ಕೆ ಸ್ವಲ್ಪ ತುಂಬಾ ಗಲೀಜಾಗಿ ಆಲೆ ಬಟ್ಟೆ ಹಾಕೊಂಡು ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಬಟ್ ಸ್ಮೆಲ್ ಬಂದ್ರೆ ಸಮ್ ಪೀಪಲ್ಗೆ ವಾಮಿಟ್ ಆಗ್ಬಿಡುತ್ತೆ, ನನ್ಗೆ ಗೊತ್ತು, ವಾಮಿಟ್ ಬರುತ್ತೆ. ಬಟ್ ನಾವು ಗೇಲಿ ಮಾಡಬಾರ್ದು. ಅಂತ ಪೀಪಲ್ ಅವರಲ್ಲಿ ಇರೋದು ಶನಿ ಮಹಾತ್ಮ, ಶನಿ ಗ್ರಹ. ನಿಮ್ ಜಾತಕದಲ್ಲಿ ಗೋಚರ ಪ್ರಕಾರ ಶನಿ 10ನೇ ಮನೆ ಇರೋದು. ಸೊ ನಿಮ್ಮ ಜೀವನ, ನಿಮ್ಮ ಲೈಫು ಟೋಟಲಿ 2026 ಚೇಂಜ್ ಆಗ್ಬೇಕಂದ್ರೆ ಅವ್ರಿಗೆ ಈ ದಾನ ಮಾಡಿ. ಫಸ್ಟ್ ಈ ರೀತಿ ಡ್ರೆಸ್ ತಕೊಡಿ. ಸೆಕೆಂಡ್ ಟೈಮ್ ಏನ್ ಮಾಡ್ತೀರಾ ಅಂದ್ರೆ ಏನಾದ್ರು ಫುಡ್ ತಕೊಡಿ, ಫುಡ್ ದಾನ ಮಾಡಿ, ಮತ್ತೆ ಬಟ್ಟೆ ತಕೊಡಿ. ಈ ರೀತಿ ಯಾವ್ದನ್ನ ಎರಡೂ ಮಾಡಿ ನೋಡಿ. ಒನ್ ಟೈಮ್ ಡ್ರೆಸ್ ತಕೊಡಿ, ಇನ್ನೊಂದ್ ಟೈಮ್ ಫುಡ್ ದಾನ ಮಾಡಿ. ನಿಮ್ ಕೈಲಿ ಆಗದಷ್ಟೇ ಇಷ್ಟಂತ ಅವ್ರಿಗೆ ಹಣಕಾಸು ಕೊಟ್ಬಿಡಿ. ಈ ರೀತಿ ಮಾಡಿದೆ 2026 ನೀವೇ ರಾಜ, ನೀವೇ ರಾಣಿ. ಎಲ್ಲ 12 ರಾಶಿ ಪ್ರಕಾರ 2020ರಲ್ಲಿ ನಂಬರ್ 1 ರಾಶಿ ಅಂದ್ರೆ ಮಿಥುನ ರಾಶಿನೇ ಬರುತ್ತೆ ಗೋಚರ ಪ್ರಕಾರ. ಆದ್ರೆ ನಿಮ್ಮ ಜಾತಕ ಪ್ರಕಾರ ದಶಾಭುಕ್ತಿ ಚೆನ್ನಾಗಿದ್ದೆ ಲೈಫ್ ಇನ್ನೂ ಸೂಪರ್ ಆಗಿರುತ್ತೆ. ದಶಾಭುಕ್ತಿ ಏನಾದ್ರು ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ, ಸ್ವಲ್ಪ ಅದು ನೋಡ್ಕೊಳ್ಳಿ. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಕಂಪಲ್ಸರಿ ನಿಮ್ ಜಾತಕ ತಿಳ್ಕೊಬೇಕು. ಜಾತಕ ನೋಡಕ ನಾನು ಇಷ್ಟಂತ ಫೀಸ್ ತಕೊಂತೀನಿ. ಮತ್ತೆ ತುಂಬಾ ಜನ ಜ್ಯೋತಿಷ್ಯ ಅಂದೆ ಫ್ರೀ ಅನ್ಕೊಂಡ್ಬಿಟ್ಟವ್ರೆ. ಜ್ಯೋತಿಷ್ಯ ಅಂದೆ ಫ್ರೀ ಅಲ್ಲ, ಫ್ರೀಯಾಗಿ ಹೇಳ್ಬಾರ್ದು. ನಾನೇನಾದ್ರು ಜ್ಯೋತಿಷ್ಯ ಫ್ರೀಯಾಗಿ ಹೇಳಿದ್ದೀನಂದ್ರೆ ನಿಮಗೂ ಬ್ಯಾಡ್ ಕರ್ಮ ಆಗುತ್ತೆ, ನನಗೂ ಬ್ಯಾಡ್ ಕರ್ಮ ಆಗುತ್ತೆ. ಆ ಕಾಲದಲ್ಲಿ ಬಂದು ಜ್ಯೋತಿಷ್ಯ ಹೇಳೋದಕ್ಕೆ ಸಮ್ ನವಧಾನ್ಯಗಳು, ಫ್ರೂಟ್ಸು ಅವ್ರು ತಿನ್ನೋದಕ್ಕೆ ಏನೋ ಸಮ ಕೊಡ್ತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ದಕ್ಷಿಣ ಅನ್ನೋ ಟಾಪಿಕ್ ಬಂತು, ಫೀಸ್ ಅನ್ನೋ ಟಾಪಿಕ್ ಬಂತು. ಅದಕ್ಕಂತ ಫೀಸ್ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿದ್ರೆ ಇಷ್ಟು ಅಂತ ಫೀಸ್ ಇರುತ್ತೆ. ನೀವು ನಿಮ್ ಭವಿಷ್ಯ, ನಿಮ್ ಜಾತಕ ತಿಳ್ಕೊಬೋದು. ನಿಮ್ಮ ಹತ್ರ ಏನು ನಾನು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಏನು ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಅದು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಅದು ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸ್ತಿದೆ. ಅಂಡ್ ಸ್ಟಾರ್ಟಿಂಗ್ ಹೇಳ್ದೆ, ನಾನು ಇದುವರೆಗೂ ಯಾರನ್ನೂ ಡೈರೆಕ್ಟ್ ಆಗಿ ಭೇಟಿ ಆಗಿಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಹೇಳ್ತಿದ್ದೀನಿ. ಬಟ್ ನಾನು ಡೈರೆಕ್ಟ್ ಆಗಿ ನಿಮ್ಮನ್ನ ಮೀಟ್ ಆಗಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಅದು ಯಾವ ರೀತಿ ಟ್ರೈ ಮಾಡ್ತೀನಿ ಅಂದ್ರೆ, ಒಂದು ಫ್ಯಾಮಿಲಿ ಫ್ರೆಂಡ್ ಆಗಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಅಂದ್ರೆ ಮಿಥುನ ರಾಶಿಯವ್ರು ಯಾವಾಗಲೂ ನನಗೆ, ನೀವೆಲ್ಲ ನನ್ಗೊಂದು ಫ್ಯಾಮಿಲಿ ಇದ್ದಂಗೆ. ಸೊ ನಿಮ್ಮ ಸಪೋರ್ಟ್ ಇಂದಾನೆ
ಇದುವರೆಗೂ ಈ 1 ಇಯರ್ ನಮ್ಮ ಚಾನಲ್ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಡೈಲಿ ಹಾಕೋ ವಿಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು, ಲವ್ ಯು ಆಲ್. ನಾನು ನಿಮ್ಮನ್ನ ಡೈರೆಕ್ಟ್‌ಗೆ ಮೀಟ್ ಆಗ್ತೀನಿ. ಈ ವರ್ಷ ಯಾವಾಗ ಅಂತ ಹೇಳ್ತೀನಿ. ಅದು ಡೈರೆಕ್ಟ್ ಮೀಟ್ ಅಂದ್ರೆ ನೀವು ಬಂದು ನನ್ನ ಮೀಟ್ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ನಾನೇ ಬಂದು ನಿಮ್ಮನ್ನ ಮೀಟ್ ಆಗ್ತೀನಿ. ಅದು ಯಾವ ರೀತಿ ಮೀಟ್ ಆಗ್ಬೋದಂದ್ರೆ, ಯಾವ್ದನ ಸಂಡೇ ಟೈಮ್. ಸೊ ಡೈರೆಕ್ಟ್ ಆಗಿ ಮೀಟ್ ಆಗ್ಬೇಕಂದ್ರೆ ಸಂಡೇ ಭಾನುವಾರ ಟೈಮು ಯಾವ ರೀತಿ ಮೀಟ್ ಆಗ್ಬೋದಂದ್ರೆ, ಇವಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಿ ಮೀಟ್ ಆಗ್ತಾರೆ, ಒಂದು ಹೋಟೆಲ್ ಆಗಿರ್ಬೋದು, ಒಂದು ಕಾಫಿ ಶಾಪು, ಒಂದು ಕೆಫೆ, ಇಲ್ಲ ಒಂದು ಪಾರ್ಕು, ಇಲ್ಲಾಂದ್ರೆ ಮನೆ ಹತ್ರ, ರಿಲೇಟಿವ್ಸ್ ಬಂದು ಮನೆ ಹತ್ರ. ಸೊ ನಿಮ್ಗೆ ಓಕೆ ಅಂದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ನಿಮಗೆ ಈ ವಿಡಿಯೋ ನೀವು ನೋಡ್ತಾ ಇದ್ದೆ, ನೀವು ಯಾರನ್ನಾಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ವಯಸ್ಸಲ್ಲಿ ದೊಡ್ಡವರಾಗಿರ್ಬೋದು, ನನಗಿಂತ ಚಿಕ್ಕವರಾಗಿರ್ಬೋದು, ನನಗಿಂತ ತುಂಬಾ ಸೀನಿಯರ್ ಆಗಿರ್ಬೋದು. ಬಟ್ ನಾನೇ ನಿಮ್ಮ ಡೈರೆಕ್ಟ್ ಮೀಟ್ ಆಗ್ತೀನಿ. ಯಾವ್ದನ್ನ ಒಂದು ಭಾನುವಾರ ಟೈಮು ಹೇಳ್ತೀನಿ, ಅದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಓಕೆ ಅಂದ್ರೆ ನಾನು ಒಂದು ಫ್ಯಾಮಿಲಿ, ಒಂದು ಫ್ರೆಂಡ್ ತರ ಬಂದು ನಿಮ್ಮನ್ನ ಮೀಟ್ ಆಗಿ ಜಸ್ಟ್ ಕ್ಯಾಶುವಲ್ ಆಗಿ ಕುತ್ಕೊಂಡು ಅಲ್ಲೇ ಒಂದು ಫ್ರೆಂಡ್ಲಿ ಆಗಿ, ಇವಾಗ ಫ್ರೆಂಡ್ಸ್ ಅಂದ್ರೆ ಹೆಂಗಿರ್ತಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ರೆ ಬಂದು ಕುತ್ಕೊಂಡು ಒಂದು ಟೀ ಕಾಫಿ, ಒಂದು ಊಟ ತಿನ್ಬಿಟ್ಟು ಹಂಗೆ ನಿಮ್ಗೆ ಭವಿಷ್ಯ ಹೇಳ್ಬಿಟ್ಟು ನನ್ನ ಪಾಟ್ ನಾನು ಮನೆಗೆ ಬಂದ್ಬಿಡ್ತೀನಿ. ಮೀಟ್ ಆಗೋದು ಬಂದು ಎಲ್ಲಿ ಬೇಕಾದ್ರೂ ಮೀಟ್ ಆಗ್ಬೋದು, ಅದು ನಿಮ್ ಚಾಯ್ಸು. ಕಾಫಿ ಶಾಪಲ್ಲಿ ಮೀಟ್ ಆದ್ರೂ ಓಕೆ, ಹೋಟೆಲಲ್ಲಿ ಮೀಟ್ ಆದ್ರೂ ಓಕೆ, ದೇವಸ್ಥಾನದಲ್ಲಿ ಮೀಟ್ ಆದ್ರೂ ಓಕೆ, ಇಲ್ಲ ನಮ್ಮ ಮನೆಗೆ ಬನ್ನಿ, ಸೊ ನಮ್ಮ ಮನೆಗೆ ಬಂದು ಜ್ಯೋತಿಷ್ಯ ಹೇಳ್ಬಿಟ್ಟು ಹೋಗಿ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬಂದು ಭವಿಷ್ಯ ಹೇಳ್ಬಿಟ್ಟು ಹೋಗ್ತೀನಿ. ಅದಾದ್ರೂ ಓಕೆ. ನಿಮ್ಗೆ ಓಕೆ ಅಂದ್ರೆ ನಾನು ಬಂದು ಮೀಟ್ ಆಗ್ತೀನಿ. ಇಲ್ಲ ಬೇಡ ಅಂದ್ರೆ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಅಂದ್ರೆ ಇದ್ರಲ್ಲೇ ಮಾಡ್ಕೊಬೋದು. ನೀವು ಡೈರೆಕ್ಟ್ ಆಗಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದ್ ಹೇಳಿ, ಅದ್ ಮಾಡ್ಕೊಬೋದು. ಮತ್ತೆ ಈ 2026 ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಶನಿ ಗ್ರಹ 10ನೇ ಮನೆ ಇರೋವಾಗ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೂ ಸರಿ, ಜಾಬ್ ಮಾಡ್ತಿದ್ರು ಸರಿ, ಬಿಸ್ನೆಸ್ ಮಾಡ್ತಿದ್ರು ಸರಿ, ಸಪೋಸ್ ನೀವು ಲೇಡೀಸ್ ಆಗಿದ್ರು, ನಾನು ಮನೇಲೆ ಕುತ್ಕೋ ಇದ್ದೀನಿ, ಎಲ್ಲಿ ಏನು ಕೆಲ್ಸಕ್ಕೆ ಹೋಗ್ತಿಲ್ಲ, ಜಸ್ಟ್ ಮನೇಲೆ ಕುತ್ಕೋ ಇದ್ದೀನಿ, ಆರಾಮಾಗಿದ್ದೀನಿ ಅಂದ್ರೂ ಸರಿ. ಬಟ್ ಈ ವರ್ಷ ನೀವು ಆರಾಮಾಗಿ ಕುತ್ಕೊಂಡಿರ್ಬಾರ್ದು. ಶನಿ ಗ್ರಹ 10ನೇ ಮನೆಗೆ ಇರೋವಾಗ ಮನೇಲೆ ಕುತ್ಕೊಂಡಿದ್ದೆ ಶನಿ ಗ್ರಹಕ್ಕೆ ಇಷ್ಟ ಆಗೋದಿಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ಬಿಡ್ತಾರೆ. ಶನಿ ಅಂದೆ ಯಾವಾಗ್ಲೂ ಡೈಲಿ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ಬೇಕು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್. ಇಲ್ಲ ನಾನು ಮನೇಲೆ ಕೂತ್ಕೊಂತೀನಿ, ಏನು ಕೆಲಸ ಮಾಡಲ್ಲ ಅಂದ್ರೆ ಶನಿ ಗ್ರಹ ಖಂಡಿತ ನಿಮಗೆ ಶಿಕ್ಷೆ ಕೊಡ್ತಾನೆ. ಶನಿ ಗ್ರಹಕ್ಕೆ ಡಿಸಿಪ್ಲೈನ್ ಆಗಿರ್ಬೇಕು, ನಿಜಾಯಿತಿ ಆಗಿರ್ಬೇಕು, ನಿಜ ಮಾತಾಡಬೇಕು, ತಪ್ಪು ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಸುಮ್ನೆ ಸೋಂಬೇರಿಯಾಗಿ ಮನೆಗೆ ಕುತ್ಕೊಬಾರ್ದು. ಆಯ್ತಾ? ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ಬೇಕು. ನೀವು ಮನೇಲಾಗಿದ್ರು ಸರಿ, ಹೌಸ್ ವೈಫ್ ಆಗಿದ್ರು ಸರಿ, ಹೌಸ್ ಮ್ಯಾನ್ ಆಗಿದ್ರು ಸರಿ, ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಸುಮ್ಮನೆ ಕುತ್ಕೊಂಡು ಎಂದು ಕೆಲಸ ಮಾಡಿ. ಅದು ನಿಮಗೆ ಈ 2026 ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಶನಿ ಗ್ರಹ 10ನೇ ಮನೆಗಿರುವಾಗ ತುಂಬಾ ಹಾರ್ಡ್ ವರ್ಕ್ ಮಾಡಿ. ನೀವು ಮಾಡೋ ಕೆಲಸ ಹೆಂಗಿರ್ಬೇಕಂದ್ರೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಈ ವರ್ಷ ಹೆಂಗಿದ್ರೆ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀರಾ. ಸೆಟ್ಲ್ ಆಗಿ ಅಂದ್ರೆ ಇವಾಗ ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಇಟ್ಕೆ ಮೇಲೆ ಒಂದು ಇಟ್ಕೆ ಜೋಡಿಸ್ಬೇಕಲ್ಲ. ಈ 2026 ಪೂರ್ತಿ ನೀವು ಈ ವರ್ಷ ಪೂರ್ತಿ ಮನೆ ಕಟ್ಟಕ ಆಗೋ ತರ ಸೇಮ್ ಒಂದು ಇಟ್ಕೆ ಮೇಲೆ ಇನ್ನೊಂದು ಇಟ್ಕೆ ಇಟ್ಟು ನೀವು ಜೋಡಿಸ್ಬೇಕು. ನಿಮ್ಮ ಲೈಫು, ನಿಮ್ಮ ಸ್ಟ್ಯಾಂಡರ್ಡ್ನ ಬಿಲ್ಡ್ ಮಾಡಬೇಕು. ಸೊ ನೀವು ಕಟ್ಟೋ ಮನೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಬೇಸ್ಮೆಂಟು, ನಿಮ್ಮ ಫ್ಯೂಚರ್ ಆ ರೀತಿ ಇರುತ್ತೆ. ಯಾಕಂದ್ರೆ ಶನಿ ಗ್ರಹ ಬಂದಿರೋದು ನಿಮ್ಮನ್ನ ಟೆಸ್ಟ್ ಮಾಡಕ್ಕೆ. ಶನಿ ಗ್ರಹ 10ನೇ ಮನೆಗಿದ್ದೆ ನಿಮ್ಮನ್ನ ಟೆಸ್ಟ್ ಮಾಡ್ತಾನೆ. ಇವನು ಕೆಲಸ ಮಾಡ್ತಾನ ಇಲ್ವಾ, ಸೋಂಬೇರಿ ಮಾಡ್ತಾನ, ಇಲ್ಲ ಸಿನ್ಸಿಯರ್ ಆಗಿದ್ದಾನ ಅಂತ ಚೆಕ್ ಮಾಡ್ತಾನೆ ಶನಿ ಗ್ರಹ. ಅದಕ್ಕೋಸ್ಕರ ನೀವು ಏನು ಸುಮ್ಮನೆ ಮನೇಲಿ ಕುತ್ಕೊಂಡಿರಾ, ಏನೋ ಒಂದು ಕೆಲಸ ಮಾಡ್ತಾನೆ ಇರಿ. ಒಂದು ಇಟ್ಕೆ ಜೋಡಿಸ್ಬಿಡಿ, ಅದ್ರ ಮೇಲೆ ಮತ್ತೆ ಸಿಮೆಂಟ್ ಹಾಕಿ ಮತ್ತೆ ಒಂದು ಇಟ್ಕೆ ಇರಿ. ಈ ರೀತಿ 2026 ನಿಮ್ ಕೈಲಿ ಎಷ್ಟಾಗುತ್ತೆ ಒಂದು ಇಟ್ಕೆ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಂಡು ಹೋಗಿ ಮನೆ ಕಟ್ಬಿಡಿ. ಅಂದೆ ಮನೆ ಕಟ್ಟೋದಂದ್ರೆ ಮನೆನೂ ಕಟ್ಬಿಡ್ತೀರಾ. ಕೆರಿಯರ್ ಅಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ, ಬಿಸ್ನೆಸ್ ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಇಟ್ಕೆ ಮೇಲೆ ಒಂದು ಇಟ್ಕೆ ಇಟ್ಟು ಜೋಡಿಸ್ಕೊಂಡು ಹೋಗ್ಬಿಡಿ. ಜೋಡಿಸಿದೆಲ್ಲ ಆದ್ಮೇಲೆ ನಿಮಗಂತ ನಿಮ್ಮ ಡ್ರೀಮು ಫುಲ್ಫಿಲ್ ಆಗ್ಬಿಡುತ್ತೆ. ಆಮೇಲೆ ಬಂದು ನಿಮಗಂತ ಒಂದು ಬೌಂಡ್ರಿ ಸೆಟ್ ಮಾಡಿ ಗೇಟ್ ಇಟ್ಕೊಂಬಿಡಿ. ನಿಮ್ಮನ್ನ ಯಾರಾದ್ರೂ ಬಂದು ಮೀಟ್ ಆಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಕೊಂಬರ್ಬೇಕು. ಆ ರೀತಿ ಈ 2026 ನಿಮ್ಮ ಲೈಫಲ್ಲಿ ನೀವು ಬೆಳಿತೀರಾ.
ಬೆಳೆದಿದ್ದಾದ್ಮೇಲೆ 2027 ಇಂದ ಶನಿ ಗ್ರಹ ನಿಮಗೆ 11ನೇ ಮನೆಗೆ ಬಂದವಾಗ ನೀವು ತುಂಬಾ ರಿಚ್ ಪೀಪಲ್ ಆಗ್ಬಿಡ್ತೀರಾ. ಯಾಕಂದ್ರೆ ಈ 2026 ನೀವು ಈ ಬೇಸ್ಮೆಂಟು, ಈ ಮನೆ ಕಟ್ಟೋದು, ಒಂದ್ ಇಟ್ಕೆ ಮೇಲೆ ಒಂದ್ ಇಟ್ಕೆ ಜೋಡಿಸೋದು ಎಷ್ಟು ಸ್ಟ್ರಾಂಗ್ ಆಗಿದೆ 2026. 2027 2028 ನಿಮ್ಮ ಲೈಫು ರಾಜರ ತರ ಬದುಕ್ಬೋದು. ತುಂಬಾ ಸೂಪರ್ ಆಗೈತೆ. ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ. ಇದೊಂಥರ ಜನರಲ್ ಆಗಿರುತ್ತೆ, ಬಟ್ ನಿಮ್ಮ ಜಾತಕ ಪ್ರಕಾರ, ಗೋಚರ ಪ್ರಕಾರ ಹೇಳ್ತಾ ಇದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ರೀತಿ ಮಾಡ್ತಾ ಇರಿ. ಅಂಡ್ ಶನಿವಾರ ಇನ್ನೊಂದು ಪರಿಹಾರ ಮಾಡಿ. ಮುಂಚೆ ಹೇಳಿದ್ದೆ, ಸಪೋಸ್ ನೀವು ಹೊಸದಾಗಿ ನೋಡ್ತಿದ್ದೆ ಮತ್ತೆ ಹೇಳ್ತೀನಿ. ಶನಿವಾರ ಯಾವ್ದಾನ ಒಂದು ಶನಿವಾರ ನೀವು ಹಾಕೊಂಡಿರೋ ಚಪ್ಪಲಿ, ನೀವು ಡೈಲಿ ಯೂಸ್ ಮಾಡ್ತೀರಲ್ಲ, ಡೈಲಿ ಯೂಸ್ ಮಾಡೋ ಚಪ್ಪಲಿ ಆಗಿರ್ಬೋದು, ಶೂ ಆಗಿರ್ಬೋದು, ಏನ್ ಮಾಡ್ತೀರಂದ್ರೆ ಶನಿವಾರ ಎಲ್ಲಾದ್ರೂ ಈ ಚರಂಡಿ ಹತ್ರ ಇಲ್ಲ ಡಸ್ಟ್ಬಿನ್ ಹಾಕ್ತಾರಲ್ವಾ ಆ ಜಾಗದಲ್ಲಿ, ಇಲ್ಲಾದ್ರೂ ಯಾವ್ದಾದ್ರು ಒಂದು ಖಾಲಿ ಪ್ರದೇಶದಲ್ಲಿ, ಯಾರು ಇಲ್ಲಿ ಜಾಗದಲ್ಲಿ, ಇಲ್ಲಾಂದ್ರೆ ಕೆರೆ ಇರೋ ಜಾಗದಲ್ಲಿ, ನೀರು ಹೋಗೋ ಜಾಗದಲ್ಲಿ ನಿಮ್ಮ ಚಪ್ಪಲಿನ ಅಲ್ಲಿ ಬಿಟ್ಬಿಟ್ಟು ನಡ್ಕೊ ಬಂದ್ಬಿಡಿ. ಸಾಧ್ಯವಾದ್ರೆ ಬರೀ ಕಾಲಲ್ಲಿ ನಡ್ಕೊಂಡ್ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಏರಿಯಾದಲ್ಲಿ ರೋಡ್ ಚೆನ್ನಾಗಿಲ್ದಿದ್ದೇನೋ ಕಾಲಿಗೆ ಬ್ಯಾಕ್ಟೀರಿಯಾಸ್ ಇದಾಗ್ಬಿಡುತ್ತೆ. ಪಾಸಿಬಲ್ ಇದ್ದೆ ನೀವು ಹಾಕೊಂಡಿರೋ ಚಪ್ಪಲಿ, ಶೂ ಯಾವ್ದನ್ನ ಒಂದು ಶನಿವಾರ ದಿವಸ ಬಿಟ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ನಿಮ್ ಮನೆ ಹತ್ರ ಅಂದ್ರೆ ಓಕೆ, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ನೀವು ತಗೊಂಡಿರೋ ಗಾಡಿಯಲ್ಲಿ, ಕಾರ್ಲಿ ಮನೆಗೆ ವಾಪಸ್ ಬಂದ್ಬಿಡಿ. ಈ ರೀತಿ ಮಾಡಿದೆ ನಿಮಗಿರೋ ಕರ್ಮ ಎಲ್ಲ ಕಳೀತೈತೆ. ಇದು ಮಾಡ್ತಾ ಬನ್ನಿ. ಖಂಡಿತ ಈ 2026 ನಿಮ್ಮ ಲೈಫು ತುಂಬಾ ಸೆಟ್ ಆಗ್ಬಿಡುತ್ತೆ. ಅಂಡ್ ಮದುವೆ ಟಾಪಿಕ್ ನಾವು ಶುರು ಮಾಡಿದ್ದು, ಮದುವೆ ಟಾಪಿಕ್ 2026 ನಿಮ್ಗೆ ಮದುವೆ ಆಗ್ಬಿಡುತ್ತೆ. ಅಂಡ್ ನನ್ನ ಜಾತಕ ಪ್ರಕಾರ ನಾನು ಎಕ್ಸ್ಪೆಕ್ಟ್ ಮಾಡೋದು ಬಂದು ಜಸ್ಟ್ ನಿಮ್ಮ ಹತ್ರ ಸುಮ್ಮನೆ ಶೇರ್ ಮಾಡ್ಕೊಂತೀನಿ. ನನಗೆ ಬರೋ ಲೈಫ್ ಪಾರ್ಟ್ನರ್ ಬಂದು ಹ್ಯಾಂಡಿಕ್ಯಾಪ್ ಆಗಿದ್ರು ಪರವಾಗಿಲ್ಲ. ಮತ್ತೆ ಹೇಳ್ತೀನಿ, ನನಗೆ ಬರೋ ವೈಫು, ಹೆಂಡತಿ, ಅವರು ಹ್ಯಾಂಡಿಕ್ಯಾಪ್ ಆಗಿದ್ರು ಪರವಾಗಿಲ್ಲ. ನನ್ನ ಜೊತೆ ಟ್ರೂ ಆಗಿ ಪ್ರೀತಿಯಿಂದ ಚೆನ್ನಾಗಿದ್ದೆ ಸಾಕು. ಹ್ಯಾಂಡಿಕ್ಯಾಪ್ ಆಗಿದ್ದು ನಾನು ಮದುವೆ ಮಾಡ್ಕೊಂತೀನಿ ಅಷ್ಟೇ. ಸೊ ವಿಡಿಯೋ ಮುಗಿಸ್ತೀನಿ. ಸೊ ಅಲ್ಲಲ್ಲಿ ನನ್ನ ಬಗ್ಗೆ, ಪರ್ಸನಲ್ ಬಗ್ಗೆ ಮಾತಾಡಿರ್ತೀನಿ. ಜಸ್ಟ್ ಒಂದು ಫ್ಯಾಮಿಲಿ ಫ್ರೆಂಡ್ ತರ ತಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ, ಮಿಸ್ ಮಾಡಿದಿರಾ. ರೀಸೆಂಟ್ ಆಗಿ ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡಿದ್ದೀನಿ, GP ಗ್ರೂಪ್ ಅಂತ. ಮಿಸ್ ಮಾಡಿದಿರಾ, GP ಗ್ರೂಪ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. 12 ರಾಶಿ ಬಗ್ಗೆನೂ ವಿಡಿಯೋಸ್ ಆಗ್ತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 3-4 ರಾಶಿ ಇದೆ, ಅದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಬರ್ತಾ ಇರುತ್ತೆ. ಮತ್ತೆ ಶಾರ್ಟ್ಸ್ ವಿಡಿಯೋ ಆಗ್ತಾನೆ ಇರ್ತೀನಿ. ತುಂಬಾ ಜನ ಕೇಳಿದೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ವಿಡಿಯೋ ಆಗ್ಬೇಕಾ ಇಲ್ಲ ಇನ್ಸ್ಟಾಗ್ರಾಮ್ ಆಗ್ಬೇಕಂತ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಶಾರ್ಟ್ಸ್ ಹಾಕ್ದೆ ತುಂಬಾ ಪಾಪ್ಯುಲರ್ ಆಗ್ತಾರೆ, ತುಂಬಾ ರೀಚ್ ಆಗ್ತಾರೆ, ತುಂಬಾ ಫೇಮಸ್ ಆಗ್ತಾರೆ. ನನಗೆ ಫೇಮಸ್ ಆಗೋದು ಇಷ್ಟ ಇಲ್ಲ. ನನಗೆ ಜಾಸ್ತಿ ಫೇಮಸ್ ಆಗ್ಬೇಕು, ತುಂಬಾ ಪಾಪ್ಯುಲರ್ ಆಗ್ಬೇಕಂತ ಏನು ಇಷ್ಟ ಇಲ್ಲ. ಜಸ್ಟ್ ನಾನು ಮಾಡೋ ಕೆಲಸ ನನಗೆ ಕಂಫರ್ಟಬಲ್ ಆಗಿ, ಇಂಡಿಪೆಂಡೆಂಟ್ ಆಗಿ, ನನಗೆ ಫ್ರೀ ಆಗಿದ್ದೆ ಅದೇ ಸಾಕು. ಓಕೆ, ಸಿಗೋಣ ನೆಕ್ಸ್ಟ್ ವೆಡ್ನೆಸ್ಡೇ. ಥ್ಯಾಂಕ್ ಯು ಸೋ ಮಚ್.